ಇಂಡಸ್ಟ್ರಿಗೆ ಬಂದು ಇಂಡಸ್ಟ್ರಿಯಲ್ಲಿ ಬಂದು ಸಿಕ್ಕಾಬಿಟ್ಟೆ ಅಲ್ಲಿ ಇಲ್ಲಿ ಚಾನ್ಸ್ಗಳು ಕೇಳ್ಕೊಂಡು ಚೌಟ್ರಿಗಳಲ್ಲಿ ಊಟ ಮಾಡ್ಕೊಂಡು ಇಬ್ರು ಆಡಿಷನ್ಸ್ಗೆ ಹೋಗೋದು. ಅವ್ನು ಸೆಲೆಕ್ಟ್ ಆಗ್ತಿದ್ದ, ನಾನು ಸೆಲೆಕ್ಟ್ ಆಗ್ತಿದ್ದೆ. ಕಾರಣ ಬೆಳ್ಳಿಗವನೇ, ನಾನು ಬೆಳ್ಳಿಗೆ ನಗು ನೋಡಿ ಇದೇ ನಗು ಇಟ್ಕೊಂಡೆ ಕ್ಯಾಚ್ ಹಾಕೊಂಡಿದ್ದ ಡೈರೆಕ್ಟರ್ಗಳ ಪ್ರೊಡ್ಯೂಸರ್. ಕೊನೆಗೆ ಇವತ್ತು ಈ ವೇದಿಕೆಯಲ್ಲಿ ಈ ಮಟ್ಟಕ್ಕೆ ಬಂದಿರೋದು ನಾನು ಕರುಣಾಕರ ಈ ಒಂದು ಸಿನಿಮಾ ಮಾಡಿ ನಾಯಕ ನಟನಾಗಿ ಮಾಡ್ತಿರೋದು ಬಹಳ ಖುಷಿ ಆಗ್ತಾ ಇದೆ. ಇದೊಂದು ಮೈಲ್ಗಲ್ ನಮಗೆ ಈ ನಾನು ಕರುಣಾಕರ ಸಿನಿಮಾಗೆ. ಜೊತೆಗೆ ಇವರ ಒಂದು ಕನಸು ಇವತ್ತು ನನಸಾಗಿದೆ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆದಾಗ್ಲಿ. ಈ ಸಿನಿಮಾ ಬಹಳ ಅದ್ಭುತವಾಗಿ ಬಂದಿದೆ. ಅಂಡ್ ನಾನು ಸಾಂಗ್ ಎಲ್ಲ ನೋಡಿದ ಜೊತೆಗೆ ಶೂಟಿಂಗ್ ಅಲ್ಲೂ ನಾನು ಸ್ವಲ್ಪ ಭಾಗಿಯಾಗ್ತಿದೆ. ಪೂರ್ತಿ ಯಲಹಂಕ ಭಾಗದಲ್ಲಿ ತೆಗೆದಿರುವಂಥದ್ದು. ನನಗೆ ಹಾಡು ಅದೆಲ್ಲ ನೋಡ್ತೀವಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದೆ, ಕಲರ್ಫುಲ್ ಆಗಿದೆ. ಸೊ ಪೋಸ್ಟರ್ ಹೇಗಿದೆಯೋ ಅದೇ ರೀತಿ ಸಿನಿಮಾ ಸಾಂಗ್ಸ್ಗಳು ನೀವು ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನನಗಂತೂ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಕಷ್ಟಪಟ್ಟು ಸಿಕ್ಕಾಪಟ್ಟೆ ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ಸಕ್ ಒದ್ದಾಡ್ತೀವಿ, ಮನೆಗೆ ಎಷ್ಟೋ ತೂತುಗಳು ಮುಚ್ಚಕ್ಕೆ ಒದ್ದಾಡ್ತಿರ್ತೀವಿ ಅಂತ ಇದ್ರಲ್ಲಿ ಈ ನಾನು ಕರುಣಾಕರ ಎಷ್ಟು ಕಷ್ಟಪಟ್ಟಿದ್ದಾನೋ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದು ಆಗಿದ್ಯಾ ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಇಲ್ಲ ಪ್ರಾಬ್ಲಮ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋದೇ ಈ ಸಿನಿಮಾ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೆದಾಗಿ. ಹೋಲ್ ಟೀಮ್ ತುಂಬಾ ಕಷ್ಟಪಟ್ಟಿದೆ. ನಾನು ಕರುಣಾಕರ ಟೀಮ್ ಅಂತ ನೋಡಿ ಇಲ್ಲಿ ಅಪ್ಪ ಕೊನೆಗೆ ನಮ್ಮ ಸಿನಿಮಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಬ್ಯೂಟಿಫುಲ್ ಆಗಿ ಸಾಂಗ್ ಬಂದಿದೆ. ನನಗಂತೂ ಸಾಂಗ್ ಅಂತೂ ಬ್ಯೂಟಿಫುಲ್ ಆಗಿ ಇಷ್ಟ ಆಗಿದೆ ಸರ್. ನಾನು ಅದಕ್ಕೆ ಹೇಳಿದೆ ಸರ್, ಸಾಂಗ್ ಏನಾದ್ರು ಯಾವ್ದಾದ್ರು ಕೊಟ್ಟಿದ್ದೇವೆ? ಇಲ್ಲ, ನಮ್ಮ ಪಾಪ್ಕಾರ್ನಲ್ಲೇ ಮಾಡಿದೀವಿ ಅಂದ್ರು. ಸೂಪರ್ ಸರ್ ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು. ಆಲ್ ದ ಬೆಸ್ಟ್ ಒಳ್ಳೆ ಟೀಮ್ಗೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ಸಿನಿಮಾನ ಫ್ಯಾಮಿಲಿ ನೋಡುವಂತ ಸಿನಿಮಾ ಇದು. ಅಂಡ್ ಎಲ್ಲರೂ ನೋಡ್ಲಿ ಅಂತ ಕೇಳ್ಕೊಂತೀನಿ. ಆಲ್ ದ ಬೆಸ್ಟ್ ಗೆಳೆಯ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಅಂತ ಕಾಯಲ ಭೈರವ, ಗುರು ರಾಘವೇಂದ್ರ, ಹಾಗೆ ತಂದೆ ತಾಯಿ, ಹಾಗೆ ನಿರ್ಮಾಪಕರು, ಹಾಗೆ ಮಾಧ್ಯಮ ಮಿತ್ರರ ಆಶೀರ್ವಾದ ಪಡೆದ ನನ್ನ ಮೊದಲನೇ ಭಾಷಣ ಇವತ್ತಿಷ್ಟು ಜನ ಮುಂದೆ ಮಾತಾಡ್ತಾ ಇದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಸುಮಾರು ಒಂದು 20 ವರ್ಷದ ಒಂದು ಸ್ಟ್ರಗಲ್ ಇವತ್ತು ನಾನು ಕರುಣಾಕರ ಆಗಿ ಎಲ್ಲರೂ ಮುಂದೆ ಬಂದು ನಿಂತಿದ್ದೀನಿ. ಇದು ಒಂದು ಪ್ರತಿಯೊಬ್ಬ ಫಿಲ್ಮ್ ಮೇಕರ್ನ ಒಂದು ಕನಸು. ಆ ಕನಸು ಎಲ್ಲೂ ಕೂಡ ದಾರಿ ತಪ್ತಾನೆ ಇಷ್ಟು ವರ್ಷ ಆದ್ರೂ ಕೂಡ ಅದನ್ನ ನಿಧಾನವಾಗಿ ತಗೊಂಡು ಬಂದು ಇವತ್ತು ಈ ವೇದಿಕೆ ಮೇಲೆ ಬಂದು ನಿಂತು ಸೊ ನಿಮ್ಗಳ ಮೂಲಕ ಹಲವಾರು ಸ್ಕ್ರೀನ್ಗಳಲ್ಲಿ ನಾನು ಕರುಣಾಕರ ಬರ್ತಾ ಇದೀವಿ. ಈ ನಾನು ಕರುಣಾಕರ ಸಿನಿಮಾ ಇದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಇದು ನಿಮ್ಮ ಸಿನಿಮಾ. ಪ್ರತಿ ಮನೆಯಲ್ಲೂ ಕೂಡ ನಡೆಯುವಂತ ಒಂದು ಸಿನಿಮಾ ಇದು. ಸೊ ಪ್ರತಿ ಮನೆಯಲ್ಲೂ ಕೂಡ ಒಬ್ರು ಕರುಣಾಕರ ಇರ್ತಾರೆ, ಪ್ರತಿ ಮನೆಯಲ್ಲೂ ಕೂಡ ಮಮತಾ ಇರ್ತಾರೆ, ಹಾಗೆ ಟಾರ್ಚರ್ ಕೊಡೋಂತ ಮಕ್ಕಳು ಕೂಡ ಇರ್ತಾರೆ. ಸೊ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಇದು ಕತೆ. ಈ ಸಿನಿಮಾ ನಂದು 2ನೇ ಸಿನಿಮಾ ಇದು ಡೈರೆಕ್ಷನ್ ಅಲ್ಲಿ. ಸೊ ಮೊದಲನೇ ಮೂವಿ ಪಾರ್ಕ್ ರೋಡ್ 100 ರೂಪಾಯಿ ಅಂತೇಳಿ ಒಂದು ಚಿಲ್ಡ್ರನ್ಸ್ ಬೇಸ್ ಮೇಲೆ ಮೂವಿ ಮಾಡಿದ್ದು. ಸೊ ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಹಾಗೆ ಸಂತೋಷ್ ಅವರು ಹೇಳ್ತಾ ಇದ್ರು, ನಾವು ಅವರು ಕೂಡ ಗೆಳೆಯರು. ಸುಮಾರು ಒಂದು 20-25 ಕಿಲೋಮೀಟರ್ ನಾವು ವೀಕ್ಲಿ ಒನ್ಸ್ ವಾಕ್ ಮಾಡಬೇಕಾದ್ರೆ ಅವ್ರಿಗೂ ನಮ್ಗೂ ಸಿನಿಮಾ ಒಡನಾಟ ಸ್ವಲ್ಪ ಮಾತುಕತೆ ಆಗ್ತಾ 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 ಒಂದು ಕಂಟೆಂಟ್ ನಾನು ಹೇಳಿದೆ. ಅವಾಗ ಅದನ್ನ ಡೆವಲಪ್ ಮಾಡಿ ಅಂತಂದ್ರು. ಆ ಡೆವಲಪ್ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಸೊ ಭಯ ಆಗ್ತಾ ಇದೆ ಫಸ್ಟ್ ಟೈಮು. ಇದು ಕಂಟೆಂಟ್ ಲೈಕ್ ನನಗೆ ಎಲ್ಲೂ ಮನೇಲಿ ನೋಡ್ತಾ ಇದ್ದೆ, ಹೊರಗಡೆ ನೋಡ್ತಾ ಇದ್ದೆ, ನನ್ನ ಮನೇಲೂ ನೋಡ್ತಾ ಇದ್ದೆ. ಸೊ ಇದೆಲ್ಲೋ ಒಂದ್ ಕಡೆ ಯೂನಿವರ್ಸಲ್ ಅನಿಸ್ತು ಸಬ್ಜೆಕ್ಟ್. ಸೊ ನನಗೆ ಪಾರ್ಕೋಡ್ ಮೂವಿನೂ ಕೂಡ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿ ನಾನು ಮಾಡಿದ್ದು. ನನಗೇನಂದ್ರೆ ಫ್ಯಾಮಿಲಿ ಆಡಿಯನ್ಸ್ ನನಗೆ ಬರ್ಬೇಕು ಅನ್ನೋದು ಒಂದು ಫೀಲ್ ಇತ್ತು. ಸೊ ಅವಾಗ ಆ ಕಂಟೆಂಟ್ ನ ಹುಡುಕ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನೋಡಿದೆ ಆ ಘಟನೆ. ಅದೆಲ್ಲೋ ಒಂದ್ ಕಡೆ ನನಗೆ ಥಾಟ್ ಶುರು ಆಯ್ತು. ಅದ್ರದ್ದು ಪ್ರೋಸೆಸ್ ಮಾಡ್ತಾ 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 ಹೋಗ್ತಾ ಇರ್ಬೇಕಾದ್ರೆ ಹಲವಾರು ವಿಷಯಗಳು ಸಿಗ್ತಾ ಹೋಯ್ತು, ಟ್ರೂ ಇನ್ಸಿಡೆಂಟ್ಗಳು ಸಿಗ್ತಾ ಹೋಯ್ತು. ಹೌದಲ್ಲ, ನಮ್ಮ ಕಥೆಗೂ ಕೂಡ ಇದು ಎಲ್ಲೋ ಒಂದು ಕಡೆ ಕನೆಕ್ಷನ್ಸ್ ಇದೆ. ಇದು ಬರೀ ಒಬ್ರದಲ್ಲ, ಹಲವಾರು ಜನದ ಇದೆ ಅನ್ನೋದು ಒಂದು ಫೀಲ್ ಆಯ್ತು ಸರ್. ಅವಾಗ ಡೆವಲಪಿಂಗ್ ಶುರು ಆಯ್ತು. ಆ ಸ್ಕೂಲ್ ಪೇರೆಂಟ್ಸ್ ಅಂತ ಅಂದ್ರೆ ಲೈಕ್ ಅದು ಪಾರ್ಕ್ ರೋಡ್ ಅನ್ನೋ ಸಿನಿಮಾದಲ್ಲೇ ತೋರಿಸಿದೀನಿ ಸರ್. ಬಟ್ ಮಕ್ಕಳಲ್ಲಿ ಇರೋಂತ ಒಂದು ಏನು ಚಂಚಲತೆ, ಆ ತುಂಟಾಟಗಳೆಲ್ಲ ನೋಡಿದ್ರಲ್ಲ, ಅವೆಲ್ಲವೂ ಕೆಲವೊಂದೆಲ್ಲ ಇದರಲ್ಲಿದೆ, ಸಿನಿಮಾದಲ್ಲಿದೆ. ಯಲಹಂಕದಲ್ಲಿ ಮಾಡಿದ್ವಿ ಸರ್, ಬೆಂಗಳೂರಲ್ಲಿ, ಮತ್ತೆ ಮೈಸೂರು, ಮತ್ತೆ ಮೇಲ್ಕೋಟೆ ಮಾಡಿದ್ವಿ ಸರ್. ಟೆಕ್ನಿಕಲಿ ಟೀಮು ಬಂದು ಡಿಒಪಿ ಬಂದು ವಿಜಯರಾಮ್ ಅಂತ ಹೇಳಿ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಬಂದು ರೋಹಿತ್ ಸೋಬರ್ ಅಂತ ಹೇಳಿ, ಸೊ ಎಡಿಟರ್ ಬಂದು ಸುಹಾಸ್ VFX ಇದು ಮಾಡಿದ್ದಾರೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಚಾಮುಂಡೇಶ್ವರಿ ಆಗಿದೆ ಸರ್. ಮತ್ತೆ ಡಬ್ಬಿಂಗು ಕಿಂಗ್ಸ್ ಫ್ರೇಮ್ ಅಂತ. ನಾನಿಲ್ಲಿ ಗೆಸ್ಟ್ ಅಲ್ಲ, ನಾನು ಪಾರ್ಟ್ ಆಫ್ ದಿ ಟೀಮ್. ಮೈ ಪಾಪ್ಕಾರ್ನ್ ಫಿಲ್ಮ್ಸ್
ಬಹಳ ಒಳ್ಳೆ ಹೆಸರು ನಾನು ಕರುಣಾಕರ. ಈಗಿನ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾ ಟೈಟಲ್ಸ್ ನೋಡಿದ್ರೆ ಒಂದು ಫ್ಯಾಮಿಲಿ ಟೈಟಲ್ಸ್, ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ, ಮಕ್ಕಳು, ತಂದೆ ತಾತ ಅಜ್ಜಿ ಎಲ್ಲ ಬಂದು ಇಡೀ ಫ್ಯಾಮಿಲಿ ಕೂತ್ ನೋಡುವಂಥ ಒಂದು ಸಿನಿಮಾ ಈ ಕಾಲಘಟ್ಟದಲ್ಲಿ ಬರ್ತಾ ಇರೋದು ಬಹಳ ಕಡಿಮೆ ಆ ಥರ ಒಂದು ಫ್ಯಾಮಿಲಿ ಸಿನಿಮಾ. ಸೊ ಆರ್ಯ ತೇಜಸ್ ಆ ಥರ ಒಂದು ಕತೆ ಮಾಡಿಕೊಂಡು ಸ್ವತಃ ನಿರ್ದೇಶನ ಮಾಡಿಕೊಂಡು ಮುಖ್ಯ ನಾಯಕನ ಪಾತ್ರ ಮಾಡಿ ಅವರಿಗೆ ಬೆನ್ನೆಲುಬಾಗಿ ನಿಂತ ಸಂತೋಷ್ ಸುರೇಶ್ ಬಹಳ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಅವರ ಹೆಂಡತಿ ಪಾತ್ರ, ನಾಯಕಿ ಪಾತ್ರ ಭಾರ್ಗವಿ, ರಾಧಾ ಭಗವತಿ. ನಾನು ಬೇರೆ ಸೀನ್ಗಳು ನೋಡಿಲ್ಲ, ಟ್ರೈಲರ್ ನೋಡಿದೆ, ಮತ್ತು ಸಾಂಗ್ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. 3 ಸಾಂಗು. ಚಿತ್ರ ನಿರ್ದೇಶಕ ಹೇಗೆ ಹಣಕಾಸಿನ ತೊಂದರೆ ಮತ್ತು ಒಂದು ಫ್ಯಾಮಿಲಿ ಮದುವೆ ಮಾಡಿಕೊಂಡು ಮಗು ಆಗಿರುತ್ತೆ, ಹೇಗೆ ತೊಳೆದಾಡ್ತಾನೆ ತನ್ನ ಕುಟುಂಬನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಅನ್ನೋದೇ ಈ ಚಿತ್ರದ ಕತೆ. ನನ್ನ ಕತೆ ಬಂದು ಕೇಳಿದ್ರೆ ಬಹಳ ಇಷ್ಟ ಆಯಿತು. ನಾನು ಈ ಚಿತ್ರದಲ್ಲಿ ಒಬ್ಬ ಪೈಂಟ್ ಮಾಡುವಂಥ ಮೇಸ್ತ್ರಿ. ಸೊ ಕೊನೆಗೆ ಒಬ್ಬ ಒಳ್ಳೆ ಪೈಂಟರ್ ಅಂತ, ಒಬ್ಬ ಕಲಾವಿದ ನಿರ್ದೇಶನ ಮಾಡಬೇಕು ಅಂತ ಹೊರಡ್ತಾನೆ. ಅವನಿಗೆ ಹೇಗೆಲ್ಲ ತನ್ನ ಜೀವನದಲ್ಲಿ ತೊಡಕುಗಳನ್ನ ಅನುಭವಿಸ್ತಾನೆ ಅನ್ನೋದು ಕೊನೆಗೆ ನನ್ನ ಹತ್ರ ಒಂದು ಪೈಂಟ್ ಕೆಲಸಕ್ಕೂ, ಬಿಲ್ಡಿಂಗ್ ಪೈಂಟ್ ಕೆಲಸ ಮಾಡೋದಕ್ಕೂ ಮೇಸ್ತ್ರಿಗೆ ಅವನ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಇಲ್ಲೂ ಬಣ್ಣ ಬಿಡಿಸ್ತೀಯ, ಅಲ್ಲೂ ಬಣ್ಣ ಬಿಡಿಸ್ತೀಯ, ಪಾಪ ಬಣ್ಣ ಹೊಡಿ ಅಂತ ಕರ್ಕೊಂಡೋಗಿ ಹೇಗಿದ್ರು ಕೂಲಿ ಬರುತ್ತೆ, ನಿನ್ ಕೆಲಸ ಗೊತ್ತಿದೆ ಅಂತ ಬಿಲ್ಡಿಂಗ್ ಬಣ್ಣ ಹೊಡಿಸ್ತೀನಿ. ಈ ತರ ಒಂದು ಪಾತ್ರ ನಂದು. ಸೊ ಬಹಳ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿಕೊಂಡು ನನ್ನ ಸೀನ್ಗಳನ್ನೆಲ್ಲ ನೀಟಾಗಿ ಮುಗಿಸ್ಕೊಂಡು ಹೇಳಿದ ಟೈಮ್ಗೆ, ಹೇಳಿದ ರೀತಿ ನಿರ್ಮಾಪಕರು ಬರೀ ನಿರ್ಮಾಪಕರಲ್ಲ, ಒಂದು ಟೀಮ್ನಲ್ಲಿ ಟೆಕ್ನಿಷಿಯನ್ ಆಗಿ ಸಂತೋಷ ಕೆಲಸ ಮಾಡಿದ್ದಾರೆ ಈ ಟೀಮ್ನಲ್ಲಿ. ನಾನು ಶೂಟಿಂಗ್ ಟೈಮಲ್ಲಿ ಅವ್ರನ್ನ ನೋಡಿದೆ. ಅವರ ಇಂಟ್ರೆಸ್ಟು ಮತ್ತು ಎಂಥೂಸಿಯಾಸಮ್ ಎಲ್ಲನೂ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ ಈಗ ಟ್ರೈಲರ್ ನೋಡಿದ್ಮೇಲೆ ಮತ್ತೆ ಸಾಂಗ್ಗಳು ನೋಡಿದ್ಮೇಲೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಸೊ ಈ ರೀತಿ ಚಿತ್ರಗಳಿಗೆ, ಚಿತ್ರಮಂದಿರಕ್ಕೆ ಜನ ಬರಬೇಕು. ಇವತ್ತಂತೂ ಸ್ಪೆಷಲಿ ಸಿಂಗಲ್ ಸ್ಕ್ರೀನ್ಗಳು ನಡೆಯೋದು ತುಂಬ ಕಷ್ಟ ಆಗುತ್ತೆ. ಆಡಿಯನ್ಸ್ ಕೊರತೆ, ಪ್ರೇಕ್ಷಕರ ಕೊರತೆ ತುಂಬ ಕಾರಣ. ಯಾವುದೋ ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಗೆಲ್ಲುತ್ತೆ. ಈ ರೀತಿಯ ಸಿನಿಮಾಗಳನ್ನ ಫ್ಯಾಮಿಲಿ ಮಂದಿ ಮನೆಗೆ ಬಂದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳನ್ನ ನೋಡಿ ಹೊಸ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ನೇರ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಾವು 5 ಗಂಟೆಗೆ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಸ್ವಲ್ಪ ತಡವಾಯಿತು. ದಯವಿಟ್ಟು ತಂಡನ ಕ್ಷಮಿಸ್ಕೊಡಿ. ನಾನು ಕರುಣಾಕರ. ಈ ಸಿನಿಮಾ ಅಪ್ರೋಚ್ ಮೊದಲು ನನಗೆ ಆರ್ಯನ್ ತೇಜಸ್ ತುಂಬಾ ಹಳೆ ಸ್ನೇಹಿತರು. ಇಬ್ರು ಡೈಲಿ ವಾಕಿಂಗ್ ಮೇಟ್ಸ್. ಸೊ ವೀಕ್ಲಿ ಒಂದು ಸ್ವಲ್ಪ ಲಾಂಗ್ ಮ್ಯಾರಥಾನ್ ಮಾಡ್ತಾ ಇದ್ದೆ, ಒಂದು 25 ಕಿಲೋಮೀಟರ್. ಸೊ ಆ ಮೂಮೆಂಟ್ ಅಲ್ಲಿ ಹಲವಾರು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸಿನಿಮಾ ಬಗ್ಗೆ ಇರ್ಬೋದು, ಎಲ್ಲ ವಿಚಾರಗಳು. ನನ್ನಲ್ಲಿ ಒಂದು ಸಿನಿಮಾ ಮಾಡಬೇಕು ಒಂದು ಆಸಕ್ತಿ ಇತ್ತು, ಬಟ್ ಮೂಲತಃ ನಾವು ತುಂಬಾ ಕೆಳಮಟ್ಟದ ಕುಟುಂಬದಿಂದ ಬಂದವರು, ತಂದೆ ಕೂಲಿ ಮಾಡ್ಕೊಂಡಿದ್ದವರು. ಸೊ ಆ ಮೂಮೆಂಟ್ ಅಲ್ಲಿ ಒಬ್ಬ ಕೆಳಮಟ್ಟದ ಕುಟುಂಬದಲ್ಲಿ ಬೆಳೀತಿದ್ದಂತ ಹುಡುಗ ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ, ರಂಗಕ್ಕೆ ಹೋಗ್ತೀನಿ ಅಂದಾಗ ಆಬ್ವಿಯಸ್ಲಿ ಮನೆಯಲ್ಲಿ ಏನ್ ವಿರೋಧ ಬಂತು, ಅದು ನಮ್ಮನೇಲೂ ಕೂಡ ಬಂತು. ಅದಾದ್ಮೇಲೆ ನಾವೊಂದು ಸ್ಟೇಜಿಗೆ ಬಂದ್ಮೇಲೆ ಆರ್ಯನ್ ತೇಜಸ್ ಸ್ನೇಹಿತರಾದ್ಮೇಲೆ ಈಗ ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದು ಕತೆ ಇದೆ, ಹೀಗೆ ಆಗಿದೆ ಮಾತಾಡೋ ಸಿನಿಮಾದಲ್ಲಿ ಇದ್ದೀನಿ ನನ್ಗೆ ಗೊತ್ತಿತ್ತು. ಆಗ ಈ ಕತೆನ ಹೇಳಿದ್ರು, ಸರಿ ಡೆವಲಪ್ ಮಾಡಿ ನೋಡೋಣ ಅಂತೆ. ಮಾಡ್ಕೊಂಡು ಬಂದ್ಮೇಲೆ ಕೂತ್ಕೊಂಡು ಕತೆ ಹೇಳಿದಾಗ ಅದೆಲ್ಲೋ ಒಂದ್ ಕಡೆ ಅದು ನನ್ನ ತಂದೆ ಮತ್ತೆ ನನ್ನ ನಡುವಿನ ಒಂದು ಬಾಂಧವ್ಯನ ನನಗೆ ನೆನಪಾಯ್ತು. ಸೊ ನನ್ನ ತಂದೆ ಕೂಡ ನನಗೆ ಅಷ್ಟೇ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ, ಒಂದು ಕೂಲಿ ಮಾಡ್ಕೊಂಡು ಮುಟ್ಟೆ ಹೊತ್ಕೊಂಡು ಕಷ್ಟಪಟ್ಟಂತ ವ್ಯಕ್ತಿ. ಸೊ ಈ ಸಿನಿಮಾ ಫಸ್ಟ್ ಕೇಳಿದ ತಕ್ಷಣ ಅಟ್ಲೀಸ್ಟ್ ಅವ್ರಿಗೋಸ್ಕರ ಈ ಸಿನಿಮಾ ಮಾಡೋದು ಡೆಡಿಕೇಟ್ ಮಾಡೋಣ. ಈ ತರ ಎಷ್ಟೋ ಫಾದರ್ಸ್ ಇದ್ದಾರೆ. ಸೊ ಒಂದು ಮಕ್ಕಳಿಗೋಸ್ಕರ ಬೆನ್ನೆಲುಬಾಗಿ ಅವ್ರ ಕಣ್ಣಿಗೆ, ಮಕ್ಕಳು ಏನೇ ಮಾಡ್ಬೇಕು ಅಂದ್ರೆ ಫಸ್ಟ್ ಮುಂದೆ ಮಕ್ಕಳು ಅವ್ರು ಓದೋದಿರ್ಬೋದು ಅಥವಾ ಗುರಿ ಇರ್ಬೋದು, ಅವ್ರ ಮುಂದೆ ಕಷ್ಟಪಡೋದು ಬೇರೆ. ಬಟ್ ತಂದೆ ಆದವನು ಅವ್ರ ಬೆನ್ನಿಂದ ಅವ್ರು ಕಾಣದಂಗೆ ಅವ್ನ ವಿಷಯಸ್ನ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಡೋದಿರುತ್ತಲ್ಲ, ಅದನ್ನ ಯಾವ್ದು ಬೆಲೆ ಕಟ್ಟಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಸಿನಿಮಾ ಅಪ್ರೋಚ್ ಮಾಡ್ಕೊಂಡೆ. ಡೆಫಿನೆಟ್ಲಿ ಸರ್, ಇಂಟ್ರೋಡ್ ಕೊಟ್ಟಿದ್ದೀನಿ. ಹೌದು ಸರ್, ಗೊತ್ತಿದೆ. ಸರ್ ಇನ್ನೂ ತೋರಿಸಿಲ್ಲ ತಂದೆಗೆ. ಡೆಫಿನೆಟ್ಲಿ ತೋರಿಸ್ತೀನಿ ಸರ್. ಈಗ ರಿಲೀಸ್ ಬಿಫೋರ್ ಈಗ ಒಂದು ಶೋ ಇದೆ ಆಕ್ಚುಲಿ, ಚಾಮುಂಡಿ ಶೋ ಇದೆ. ಅವತ್ತು ನಾನು ಕರೆದು ತೋರ್ಸೋಣ ಅಂತ
ಆಲ್ಮೋಸ್ಟ್ ಕೆಲವೊಂದು ನಾವು ನಿಜ ಘಟನೆಗಳಿಂದ ಪ್ರೇರಿತವಾಗಿ ಕೆಲವೊಂದು ಸೀನ್ಗಳನ್ನ ಮಾಡಿದ್ದೀವಿ. ಕಥೆನೂ ಕೂಡ ಒಂದು ನಿಜ ಘಟನೆ ಆಧಾರಿತ ಸಿನಿಮಾನೇ ಬೇಸಲ್ಲಿ. ಆಲ್ಮೋಸ್ಟ್ ಟ್ರೂ ಇವೆಂಟ್ಸ್ ಇದ್ರೆ ನಡೀತಾನೆ ಇರುತ್ತೆ ಎಲ್ಲರ ಲೈಫಲ್ಲೂ ಕೂಡ. ಯಾರೋ ಒಂದು ಸ್ಕ್ರಾಚ್ ಲೆವೆಲ್ ಇಂದ ಬಂದಿರ್ತಾರೆ ಲೈಫಲ್ಲಿ. ಆ ಮೂಮೆಂಟ್ ಅಲ್ಲಿ ಏನೋ ಒಂದು ವಿಷಯ ಸಿಗುತ್ತೆ, ನಾವು ನಮ್ಮ ತಂದೆಯಿಂದ ಪಡ್ಕೊಳಕ್ ಆಗದೆ ಇರ್ಬೋದು ಅಥವಾ ನಮ್ಮ ಮಕ್ಕಳಿಗೆ ಅದನ್ನ ಕೊಡಕ್ ಆಗದೆ ಇರ್ಬೋದು. ಈ ತರ ಘಟನೆಗಳು ಸಾಕಷ್ಟಿದ್ದಾವೆ. ಸೊ ಆ ಎಲಿಮೆಂಟ್ಸ್ ನಮ್ಮ ಎಲ್ಲರ ಲೈಫಲ್ಲಿ ಇರೋದ್ರಿಂದ ಅದ್ರ ಬೇಸ್ ಮೇಲೆ ಮಾಡ್ಕೊಂತ ಸಿನಿಮಾ. ಸರ್ 2 ವರ್ಷ ಆಯ್ತು. ಸೊ 2 ಅಂದ್ರೆ 1.25 ವರ್ಷ ಆಗಿದೆ ಸರ್. 2024 ಮಿಡಲ್ ಆಫ್ ದ ಇಯರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಸರ್. ನಂದು ಮೂಲತಃ ಮೈಸೂರು, ಬಟ್ ಇರೋದೆಲ್ಲ ಹಾಸನ. ಅದೇ ಸರ್, ವಿಜಯ್ ಸರ್ ಹತ್ರ ಮಾತಾಡಿದ್ದೀವಿ. ಮೊದಲಿಗೆ ಒಂದು 50 ಥಿಯೇಟರ್ಸ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ವಿ, ಸ್ಕ್ರೀನ್ಸ್ ಅಲ್ಲಿ. ಆನಂತರ ನೋಡೋಣ, ಸಿನಿಮಾ ರೆಸ್ಪಾನ್ಸ್ ನೋಡ್ಕೊಂಡು ಮುಂದೆ ಹೋಗೋಣ ಅಂತ ಮಾರ್ಕೆಟಿಂಗ್ ಬೇಕಾಗಿರುವಂತ ಒಂದಿಷ್ಟು ತಂಡದ ಜೊತೆ ಮಾತಾಡಿ ಅದಕ್ಕೆ ಬೇಕಾಗಿರುವಂತ ಕೆಲಸಗಳನ್ನ ಮಾಡ್ತೀವಿ. ಸರ್, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೆಲವೊಂದು ಘಟನೆ ನಡೀತು. ಮೂಲತಃ ಆರ್ಯನ್ ತೇಜಸ್ ಇರ್ಬೋದು, ನಾವೆಲ್ಲ ಇರ್ಬೋದು, ಸ್ಕೂಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಎಲ್ಲ. ಅವ್ರದ್ದು ಸ್ಕೂಲ್ ಇದೆ, ನಂದು ಸ್ಕೂಲ್ ಇದೆ. ಸೊ ಹೀಗೆ ಸ್ಕೂಲ್ ಸ್ನೇಹಿತರು, ಓನರ್ ಒಬ್ರು ಹೀಗೆ ನಾವು ಸಿನಿಮಾ ಮಾಡ್ತಾರೆ ಗೊತ್ತಿತ್ತು. ಸೊ ಕರೆದ್ರು ನಮ್ಮನ್ನ, ಹೇಗೆ ನಡೀತಾ ಇದೆ ಏನು ಅಂತೆಲ್ಲ ಕೇಳೋರು. ಸೊ ನಾವು ಮಾತಾಡಿದ್ವಿ ಅವ್ರ ಹತ್ರ. ಅವಾಗ ತೋರಿಸಿ ಸಾಂಗ್ಸ್ ಹೇಗೆ ಮಾಡಿದ್ದೀರಾ, ಸಾಂಗ್ಸ್ ನೋಡಿದ್ರು, ಒಂದು ಸೀನ್ ತೋರಿಸಿ ಅಂದ್ರು, ನೋಡಿದ್ರು, ಕತೆ ಏನು ಅಂತೆಲ್ಲ ಕೇಳಿದ್ರು, ಡೀಟೇಲ್ ಆಗಿ ಹೇಳಿದ್ವಿ. ಖುಷಿ ಆಯ್ತು ಅವ್ರಿಗೆ. ಒಳ್ಳೆ ಸಿನಿಮಾಗಳು ಒಂದು ಒಳ್ಳೆ ಟೈಟಲ್ ಮೂಲಕ ಬರ್ತಿದೆ ಅಂತ ಹೇಳ್ತಾರೆ. ಈ ಕಥೆ ಕೇಳಿದಾಗ ಈ ಸಿನಿಮಾ ಯಾಕೆ ಮಾಡ್ಬೇಕು ಅನಿಸ್ತು? ನಾನು ಕರುಣಾಕರ್ ಬಗ್ಗೆ ಏನ್ ಹೇಳ್ತೀವಿ? ಎಲ್ಲರಿಗೂ ನಮಸ್ತೆ. ತುಂಬ ವರ್ಷಗಳ ಕಾಲ ಒಂದು ಕನಸಿತ್ತು ನನಗೆ, ನಾನು ಒಂದು ಸಿನಿಮಾ ಮಾಡಬೇಕು ಅಂತ. ಹಲವಾರು ಸಿನಿಮಾ ನೋಡ್ತಿದ್ದೆ. ಅದರಿಂದ ಆ ಕನಸೇನಾಯ್ತು ಅಂದರೆ, ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕೂತು ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿತ್ತು. ಆ ಕಥೆನ ಈ ನಮ್ಮ ಆರ್ಯನ್ ತೇಜಸ್ ಅವ್ರು ಕೊಟ್ಟರು. ತುಂಬ ಇಷ್ಟ ಆಯಿತು ಕತೆ ಕೇಳಿ. ಅದರಿಂದ ನಾನು ಮತ್ತು ನಮ್ಮ ನವನ್ ನಾರಾಯಣ್ ಇಬ್ಬರು ಸೇರಿ ಈ ಸಿನಿಮಾ ಮಾಡೋಣ ಅಂತ ಮಾಡಿದ್ವಿ. ಎಲ್ಲರೂ ಸಹಕರಿಸಿ, ಇದೇ ಥರ ಸಹಕರಿಸಿದ್ರೆ ನೆಕ್ಸ್ಟ್ ಇನ್ನೂ ಒಂದು ಬೇರೆ ಸಿನಿಮಾ ಮಾಡೋ ರೀತಿ ಸಹಕರಿಸಿ ಅಂತ ಕೇಳ್ಕೊಳ್ತಿದ್ದೆ. ವೈಭವ್ ಸರ್, ಅಲ್ಲಿ ನಾನು ಹೋಟೆಲ್ ಬಿಸ್ನೆಸ್ ಇದೆ, ಪತ್ರಿಕೋದ್ಯಮದಲ್ಲಿ ಇದ್ದೀನಿ. ಸಿನಿಮಾ ಅಂದ್ರೆ ಈಗ ಒಂದು ತಂದೆ ತಾಯಿ, ಮೈಕ್ ಚೂರ್ ಹೈಟ್ ಇಟ್ಕೊಳ್ಳಿ ಸರ್. ಈಗೇನಾಗುತ್ತೆ ಅಂದ್ರೆ, ಒಂದು ಮಕ್ಕಳು, ಒಂದು ಚಿಕ್ಕ ಮಕ್ಕಳು ತಂದೆಗೆ ಏನ್ ಕಷ್ಟ ಕೊಡ್ತವೆ, ಒಂದು ತಂದೆ ಆ ಮಗುಗಾಗಿ ಏನ್ ಕಷ್ಟ ಪಡ್ತಾರೆ, ಅದಕ್ಕೋಸ್ಕರ ಒಂದು ಚಿತ್ರಣ ಮಾಡಿದ್ವಿ. ಇಲ್ಲ, ನಾನು ಆಕ್ಟ್ ಮಾಡಿದ್ದೆ ಸರ್. ಆಕ್ಟ್ ನನ್ಗೇನ್ ಬೇಡ ಅಂತ ಅನ್ಸಿತ್ತು. ನೆಕ್ಸ್ಟ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ನಾನು. ಓಕೆ ಸರ್.